ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದರು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡ್ತೇವೆ ಅಂತೇಳಿ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಅಂದರೆ ಯಾವ ಸಚಿವರಿಗೆ ಏನು ಅನ್ನಿಸ್ತದೋ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟಾಗ ನಿರ್ಧಾರ ಮಾಡ್ತೀರಾ. ನಾಳೆ ವಿಜಯಪುರ ಜಿಲ್ಲೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಅವ್ರು ಇನ್ನೇನೋ ಬೇರೆ ಹೆಸರು ಇಡಬೇಕು ಅನ್ನಿಸ್ತದೆ. ನಾಳೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಅಲ್ಲಿ ಸಚಿವರು ಏನಾರೋ ಒಂದು ಸಲಹೆಗಳನ್ನು ಕೊಡ್ತಾರೆ. ಈ ರೀತಿ ಸ್ವೇಚ್ಛಾಚಾರದಿಂದ ಮಂತ್ರಿಗಳಿಗೆ ಖುಷಿ ಕೊಡ್ತದೆ ಅಂತೇಳಿ ಯಾವ ಹೆಸರುಗಳನ್ನು ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನು ಸ್ಯಾಂಟಿಟಿ ಇದೆ? ಹಾಗಾದ್ರೆ ರಿಯಲ್ ಎಸ್ಟೇಟ್ ಒಂದೇ ಮಾನದಂಡನಾಗ ರಾಜ್ಯ ಸರ್ಕಾರದ ತೀರ್ಮಾನಕ್ಕಾಗಾದ್ರೆ ಇವತ್ತು ನಮ್ಮ ಕಣ್ಮುಂದೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ, ಆ ಕಾಲದಲ್ಲಿ ಬಳಗಾರ್ ಅಂತಕ್ಕಂಥ ಒಬ್ಬ ಹಿರಿಯರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಕರೆಗೆ 5 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಆ ಕಾಲದಲ್ಲಿ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ಅದೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇವತ್ತು 50 ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಎಕರೆ ಜಮೀನು ಸಿಗೋದಿಲ್ಲ. ಆದರೆ ಅಭಿವೃದ್ಧಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ರಿಯಲ್ ಎಸ್ಟೇಟ್ ಕೆನಾಟ್ ಬಿ ದಿ ಪ್ಯಾರಾಮೀಟರ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್. ನೀವು ಬರೀ ರಿಯಲ್ ಎಸ್ಟೇಟೇ ಮಾನದಂಡ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ? ಈ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡ್ದೇನೆ ಯಾರಿಗೋ ಖುಷಿ ಪಡಿಸೋಕ್ಕೆ ಅಥವಾ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರೈತರಿಗೂ ಕೂಡ ಒಳ್ಳೇದಾಗಲ್ಲ, ಅಲ್ಲಿ ಅಭಿವೃದ್ಧಿನೂ ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ.